ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಆದರೆ ಒಂದಿಷ್ಟು ಷರತ್ತುಗಳನ್ನು ನೀಡಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಚಿಕಿತ್ಸೆಯ ನೆಪದಲ್ಲಿ ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಸದ್ಯಕ್ಕೆ ಹೊರಬರುವ ಅವಕಾಶ ಇಲ್ಲ. ಜೈಲು ಅಧಿಕಾರಿಗಳಿಗೆ ಬೇಲ್ ಆದೇಶ ಪ್ರತಿ ಕೈ ಸೇರಿದ ಬಳಿಕ ಎಲ್ಲಾ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆದ ಮೇಲೆಯೇ ನಟ ದರ್ಶನ್ ಆಸ್ಪತ್ರೆಯಿಂದ ಹೊರಬರುವ ಸಾಧ್ಯತೆ ಇದೆ. ಅಲ್ಲದೆ ಒಂದಿಷ್ಟು ಷರತ್ತುಗಳನ್ನು ವಿಧಿಸಲಾಗಿದೆ. ಮಧ್ಯಂತರ ಜಾಮೀನು ಮೇಲೆ ಆಚೆ ಬಂದಿದ್ದ ದರ್ಶನ್ಗೆ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಮಂಜೂರು ಮಾಡಿದೆ. ಗೆಳೆಯನಿಗೆ ಬೇಲ್ ಸಿಕ್ಕಿದ್ದಕ್ಕೆ ತರುಣ್ ಸುಧೀರ್ ಫುಲ್ ಖುಷಿಯಾಗಿದ್ದಾರೆ. ಹನುಮ ಜಯಂತಿ ದಿನವೇ ಅವರಿಗೆ ಜಾಮೀನು ಸಿಕ್ಕಿದೆ. ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರೋದು ತುಂಬಾ ಖುಷಿಯ ವಿಚಾರ. ಅವರು ಜೈಲಿಂದ ಹೊರಗೆ ಬರ್ಲಿ ಅಂತ ಫ್ಯಾನ್ಸ್ ಹರಕೆ ಹೊತ್ತಿದ್ರು. ಈ ಸಮಯದಲ್ಲಿ ನನ್ನ ದರ್ಶನ್ ನೋಡಿದ್ರೆ ಖುಷಿ ಪಡ್ತಾರೆ ಅಂತ ತರುಣ್ ಸುಧೀರ್ ಹೇಳಿದ್ದಾರೆ. ಪಾಸಿಟಿವ್ ನೋಟ್ ಇವತ್ತು ಹನುಮ ಜಯಂತಿ ಅಂದರೆ ಹನುಮಂತ ನಮ್ಮದವರು ಆಂಜನೇಯ ನಮ್ಮದವರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತಿನ ದಿನಾನೇ ಅದೊಂದು ಅದ್ಭುತವಾದಂಥ ಸುದ್ದಿ ನಮಗೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಆ್ಯಂಡ್ ಅವ್ರು ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ, ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮ್ಮ ಪ್ರೇಯರ್ಸ್ ಇದೆ. ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ. ದರ್ಶನ್ ಸೇರಿ 7 ಮಂದಿಗೂ ಜಾಮೀನು ಮಂಜೂರಾಗಿದೆ. ಈ ವಿಚಾರಕ್ಕೆ ನಟ ಪ್ರಕಾಶ್ ರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಮಕ್ಕಳ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ, ಕಳ್ಳ ನನ್ನ ಮಕ್ಕಳ ಬಗ್ಗೆ ಮಾತನಾಡಲು ಬಂದಿಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ಈ ತರ ಪ್ರಶ್ನೆ ಕೇಳದಂತೆ ಮಾಧ್ಯಮದವರಿಗೆ ಮನವಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ ಅಂತ ನಟ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಮಕ್ಕಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಮಕ್ಕಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಮಕ್ಕಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಕಳ್ಳನ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಜಾಮೀನು ಹಿನ್ನೆಲೆ ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಮಗನಿಗೆ ಜಾಮೀನು ಸಿಕ್ಕಿದೆ ಅಂತ ಮಾಧ್ಯಮಗಳಲ್ಲಿ ನೋಡದೆ 7 ತಿಂಗಳಿನಿಂದ ದುಡಿಯುವ ಮಗ ಇಲ್ಲದೆ ಕಷ್ಟ ಅನುಭವಿಸಿದ್ದೇನೆ ಅಂತ ಹೇಳಿದ್ರು. ಹೂ ಕಟ್ಟಿ ಕೂಲಿ ಮಾಡಿ ಮನೆ ನಡೆಸಿದ್ದೇನೆ. ನನ್ನ ಗಂಡ ಸತ್ತು ನಾನು ಹುಷಾರಿಲ್ಲದೆ ಚಿಕಿತ್ಸೆ ಪಡೆದುಕೊಂಡಿದ್ದೇನೆ. ಈಗ ಕೋರ್ಟ್ ಜಾಮೀನು ನೀಡಿದೆ, ದುಡಿಯುವ ಮಗ ಬರ್ತಿದ್ದಾನೆ ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಬಹಳ ನೋವು ತಿಂದಿ ಸರ್. ನಮ್ಮ ಯಜಮಾನ್ರು ಹೋದ್ರು. ನಮಗೆ ಎಷ್ಟು ಕಷ್ಟ ಐತೇನೋ ನಮಗೆ ಗೊತ್ತು. ಏನು ಇವತ್ತು ರಿಲೀಸ್ ಆಗಿದ್ದಾನೆ ಅಂತ ಸುದ್ದಿ ಕೇಳಿದ್ರೆ ಸಂತೋಷ ಆಗ್ತದೆ ಸರ್. ತುಂಬಾ ಕಷ್ಟ ಅಂದ್ರೆ ಹೇಳ್ಬಾರ್ದು ಸರ್. ನಮ್ದು ನಾನು ಇಷ್ಟೇ ಸಹ ಮಾತಾಡಕ್ ನನಗೆ ಹೋಗಿ ಹಿಂಗ ಸಿಗಾಕೊಂಡು ಇದಾಗಿದ್ದಾನೆ. ಏನ್ ಮಾಡಕ್ಕೂ ನೀವೇ ಪರಿಹಾರಕ್ಕೂ ಬಿಡಿಸ್ಕೊಡ್ಬೇಕು ಅಷ್ಟೇ. ರೇಣುಕಾಸ್ವಾಮಿ ಹತ್ಯೆ ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವ ಹಿನ್ನೆಲೆ ಆರೋಪಿ ಜಗ್ಗನ ತಾಯಿ ಸುಲೋಚನಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ. ಜೈಲು ಸೇರಿದ್ರಿಂದ ಮಗ ಕಷ್ಟದಲ್ಲೇ ಜೀವನ ಸಾಗಿಸಿದ್ದೇನೆ. ನನ್ನ ಮಗನಿಗೆ ಜಾಮೀನು ಸಿಕ್ಕಿದೆ, ಅವರು ಹೊರಬಂದು ನನ್ನನ್ನು ಸಾಕ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಮಗನಿಗೆ ಜಾಮೀನು ಸಿಕ್ಕಿದ್ದು ನನಗೆ ಭಾರಿ ಖುಷಿಯಾಗಿದೆ. ಮಗನಿಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಜಗ್ಗನ ತಾಯಿ ದೇವರನ್ನ ನೆನೆದು ಕೈ ಮುಗಿದಿದ್ದಾರೆ. ನನ್ನ ಮಗ ಯಾವ್ದು ತಪ್ಪು ಮಾಡಿಲ್ಲಪ್ಪ. ನನ್ನ ಮಗ ಬಂದು ನಮ್ಮನ್ನು ನೋಡ್ಕೊಂತಾನೆ. ಈಗ ನನಗೆ ಚೆನ್ನಾಗಿಲ್ಲ, ನನ್ನ ಮಗ ಬಂದು ನಮ್ಮನ್ನು ಸಾಕ್ತಾನೆ. ಹ್ಞೂನಪ್ಪ, ನಮ್ಮ ಜೀವನ ಭಾರಿ ಕಷ್ಟ ಆಗಿತ್ತು. ವಾರ ನಮ್ಗೇನೋ ತಂದು ಕೊಟ್ಟಿಲ್ಲ. ನಮ್ಮ ಜೀವನ ನೋಡಿ ನಾನು ಮಾಡ್ತೀನಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಆದರೆ ಒಂದಿಷ್ಟು ಷರತ್ತುಗಳನ್ನು ನೀಡಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಚಿಕಿತ್ಸೆಯ ನೆಪದಲ್ಲಿ ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಸದ್ಯಕ್ಕೆ ಹೊರಬರುವ ಅವಕಾಶ ಇಲ್ಲ. ಜೈಲು ಅಧಿಕಾರಿಗಳಿಗೆ ಬೇಲ್ ಆದೇಶ ಪ್ರತಿ ಕೈ ಸೇರಿದ ಬಳಿಕ ಎಲ್ಲಾ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆದ ಮೇಲೆಯೇ ನಟ ದರ್ಶನ್ ಆಸ್ಪತ್ರೆಯಿಂದ ಹೊರಬರುವ ಸಾಧ್ಯತೆ ಇದೆ. ಅಲ್ಲದೆ ಒಂದಿಷ್ಟು ಷರತ್ತುಗಳನ್ನು ವಿಧಿಸಲಾಗಿದೆ. ಮಧ್ಯಂತರ ಜಾಮೀನು ಮೇಲೆ ಆಚೆ ಬಂದಿದ್ದ ದರ್ಶನ್ಗೆ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಮಂಜೂರು ಮಾಡಿದೆ. ಗೆಳೆಯನಿಗೆ ಬೇಲ್ ಸಿಕ್ಕಿದ್ದಕ್ಕೆ ತರುಣ್ ಸುಧೀರ್ ಫುಲ್ ಖುಷಿಯಾಗಿದ್ದಾರೆ. ಹನುಮ ಜಯಂತಿ ದಿನವೇ ಅವರಿಗೆ ಜಾಮೀನು ಸಿಕ್ಕಿದೆ. ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರೋದು ತುಂಬಾ ಖುಷಿಯ ವಿಚಾರ. ಅವರು ಜೈಲಿಂದ ಹೊರಗೆ ಬರ್ಲಿ ಅಂತ ಫ್ಯಾನ್ಸ್ ಹರಕೆ ಹೊತ್ತಿದ್ರು. ಈ ಸಮಯದಲ್ಲಿ ನನ್ನ ದರ್ಶನ್ ನೋಡಿದ್ರೆ ಖುಷಿ ಪಡ್ತಾರೆ ಅಂತ ತರುಣ್ ಸುಧೀರ್ ಹೇಳಿದ್ದಾರೆ. ಪಾಸಿಟಿವ್ ನೋಟ್ ಇವತ್ತು ಹನುಮ ಜಯಂತಿ ಅಂದರೆ ಹನುಮಂತ ನಮ್ಮದವರು ಆಂಜನೇಯ ನಮ್ಮದವರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತಿನ ದಿನಾನೇ ಅದೊಂದು ಅದ್ಭುತವಾದಂಥ ಸುದ್ದಿ ನಮಗೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಆ್ಯಂಡ್ ಅವ್ರು ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ, ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮ್ಮ ಪ್ರೇಯರ್ಸ್ ಇದೆ. ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ. ದರ್ಶನ್ ಸೇರಿ 7 ಮಂದಿಗೂ ಜಾಮೀನು ಮಂಜೂರಾಗಿದೆ. ಈ ವಿಚಾರಕ್ಕೆ ನಟ ಪ್ರಕಾಶ್ ರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ.
ನಾನು ಮಕ್ಕಳ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ, ಕಳ್ಳ ನನ್ನ ಮಕ್ಕಳ ಬಗ್ಗೆ ಮಾತನಾಡಲು ಬಂದಿಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ಈ ತರ ಪ್ರಶ್ನೆ ಕೇಳದಂತೆ ಮಾಧ್ಯಮದವರಿಗೆ ಮನವಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ ಅಂತ ನಟ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಮಕ್ಕಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಮಕ್ಕಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಮಕ್ಕಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಕಳ್ಳನ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಜಾಮೀನು ಹಿನ್ನೆಲೆ ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಮಗನಿಗೆ ಜಾಮೀನು ಸಿಕ್ಕಿದೆ ಅಂತ ಮಾಧ್ಯಮಗಳಲ್ಲಿ ನೋಡದೆ 7 ತಿಂಗಳಿನಿಂದ ದುಡಿಯುವ ಮಗ ಇಲ್ಲದೆ ಕಷ್ಟ ಅನುಭವಿಸಿದ್ದೇನೆ ಅಂತ ಹೇಳಿದ್ರು. ಹೂ ಕಟ್ಟಿ ಕೂಲಿ ಮಾಡಿ ಮನೆ ನಡೆಸಿದ್ದೇನೆ. ನನ್ನ ಗಂಡ ಸತ್ತು ನಾನು ಹುಷಾರಿಲ್ಲದೆ ಚಿಕಿತ್ಸೆ ಪಡೆದುಕೊಂಡಿದ್ದೇನೆ. ಈಗ ಕೋರ್ಟ್ ಜಾಮೀನು ನೀಡಿದೆ, ದುಡಿಯುವ ಮಗ ಬರ್ತಿದ್ದಾನೆ ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಬಹಳ ನೋವು ತಿಂದಿ ಸರ್. ನಮ್ಮ ಯಜಮಾನ್ರು ಹೋದ್ರು, ನಮಗೆ ಎಷ್ಟು ಕಷ್ಟ ಐತೇನೋ ನಮಗೆ ಗೊತ್ತು. ಏನು ಇವತ್ತು ರಿಲೀಸ್ ಆಗಿದ್ದಾನೆ ಅಂತ ಸುದ್ದಿ ಕೇಳಿದ್ರೆ ಸಂತೋಷ ಆಗ್ತದೆ ಸರ್. ತುಂಬಾ ಕಷ್ಟ ಅಂದ್ರೆ ಹೇಳ್ಬೇಡ ಸರ್. ನಮ್ದು ನಾನು ಇಷ್ಟೇ ಸಹ ಮಾತಾಡಕ್ ನನಗೆ ಹೋಗಿ ಹಿಂಗ ಸಿಗಾಕೊಂಡು ಇದಾಗಿದ್ದಾನೆ. ಏನ್ ಮಾಡಕ್ಕೂ ನೀವೇ ಪರಿಹಾರಕ್ಕೂ ಬಿಡಿಸ್ಕೊಡ್ಬೇಕು ಅಷ್ಟೇ. ರೇಣುಕಾಸ್ವಾಮಿ ಹತ್ಯೆ ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವ ಹಿನ್ನೆಲೆ ಆರೋಪಿ ಜಗ್ಗನ ತಾಯಿ ಸುಲೋಚನಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ. ಜೈಲು ಸೇರಿದ್ರಿಂದ ಮಗ ಕಷ್ಟದಲ್ಲೇ ಜೀವನ ಸಾಗಿಸಿದ್ದೇನೆ. ನನ್ನ ಮಗನಿಗೆ ಜಾಮೀನು ಸಿಕ್ಕಿದೆ, ಅವರು ಹೊರಬಂದು ನನ್ನನ್ನು ಸಾಕ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಮಗನಿಗೆ ಜಾಮೀನು ಸಿಕ್ಕಿದ್ದು ನನಗೆ ಭಾರಿ ಖುಷಿಯಾಗಿದೆ. ಮಗನಿಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಜಗ್ಗನ ತಾಯಿ ದೇವರನ್ನ ನೆನೆದು ಕೈ ಮುಗಿದಿದ್ದಾರೆ. ನನ್ನ ಮಗ ಯಾವ್ದು ತಪ್ಪು ಮಾಡಿಲ್ಲಪ್ಪ. ನನ್ನ ಮಗ ಬಂದು ನಮ್ಮನ್ನು ನೋಡ್ಕೊಂತಾನೆ. ಈಗ ನನಗೆ ಚೆನ್ನಾಗಿಲ್ಲ, ನನ್ನ ಮಗ ಬಂದು ನಮ್ಮನ್ನು ಸಾಕ್ತಾನೆ. ಹ್ಞೂನಪ್ಪ, ನಮ್ಮ ಜೀವನ ಭಾರಿ ಕಷ್ಟ ಆಗಿತ್ತು. ವಾರು ನಮ್ಗೇನೋ ತಂದು ಕೊಟ್ಟಿಲ್ಲ. ನಮ್ಮ ಜೀವನ ಈಗ ನೋಡಿ ನಾನು ಮಾಡ್ತೀನಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಆದರೆ ಒಂದಿಷ್ಟು ಷರತ್ತುಗಳನ್ನು ನೀಡಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಚಿಕಿತ್ಸೆಯ ನೆಪದಲ್ಲಿ ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಸದ್ಯಕ್ಕೆ ಹೊರಬರುವ ಅವಕಾಶ ಇಲ್ಲ. ಜೈಲು ಅಧಿಕಾರಿಗಳಿಗೆ ಬೇಲ್ ಆದೇಶ ಪ್ರತಿ ಕೈ ಸೇರಿದ ಬಳಿಕ ಎಲ್ಲಾ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆದ ಮೇಲೆಯೇ ನಟ ದರ್ಶನ್ ಆಸ್ಪತ್ರೆಯಿಂದ ಹೊರಬರುವ ಸಾಧ್ಯತೆ ಇದೆ. ಅಲ್ಲದೆ ಒಂದಿಷ್ಟು ಷರತ್ತುಗಳನ್ನು ವಿಧಿಸಲಾಗಿದೆ. ಮಧ್ಯಂತರ ಜಾಮೀನು ಮೇಲೆ ಆಚೆ ಬಂದಿದ್ದ ದರ್ಶನ್ಗೆ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಮಂಜೂರು ಮಾಡಿದೆ. ಗೆಳೆಯನಿಗೆ ಬೇಲ್ ಸಿಕ್ಕಿದ್ದಕ್ಕೆ ತರುಣ್ ಸುಧೀರ್ ಫುಲ್ ಖುಷಿಯಾಗಿದ್ದಾರೆ. ಹನುಮ ಜಯಂತಿ ದಿನವೇ ಅವರಿಗೆ ಜಾಮೀನು ಸಿಕ್ಕಿದೆ. ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರೋದು ತುಂಬಾ ಖುಷಿಯ ವಿಚಾರ. ಅವರು ಜೈಲಿಂದ ಹೊರಗೆ ಬರ್ಲಿ ಅಂತ ಫ್ಯಾನ್ಸ್ ಹರಕೆ ಹೊತ್ತಿದ್ರು. ಈ ಸಮಯದಲ್ಲಿ ನನ್ನ ದರ್ಶನ್ ನೋಡಿದ್ರೆ ಖುಷಿ ಪಡ್ತಾರೆ ಅಂತ ತರುಣ್ ಸುಧೀರ್ ಹೇಳಿದ್ದಾರೆ. ಪಾಸಿಟಿವ್ ನೋಟ್ ಇವತ್ತು ಹನುಮ ಜಯಂತಿ ಅಂದರೆ ಹನುಮಂತ ನಮ್ಮದವರು, ಆಂಜನೇಯ ನಮ್ಮದವರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತಿನ ದಿನಾನೇ ಅದೊಂದು ಅದ್ಭುತವಾದಂಥ ಸುದ್ದಿ ನಮಗೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಆ್ಯಂಡ್ ಅವ್ರು ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ, ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮ್ಮ ಪ್ರೇಯರ್ಸ್ ಇದೆ. ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ. ದರ್ಶನ್ ಸೇರಿ 7 ಮಂದಿಗೂ ಜಾಮೀನು ಮಂಜೂರಾಗಿದೆ. ಈ ವಿಚಾರಕ್ಕೆ ನಟ ಪ್ರಕಾಶ್ ರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಮಕ್ಕಳ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ, ಕಳ್ಳ ನನ್ನ ಮಕ್ಕಳ ಬಗ್ಗೆ ಮಾತನಾಡಲು ಬಂದಿಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ಈ ತರ ಪ್ರಶ್ನೆ ಕೇಳದಂತೆ ಮಾಧ್ಯಮದವರಿಗೆ ಮನವಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ ಅಂತ ನಟ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಮಕ್ಕಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಮಕ್ಕಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ